ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಲ್ಲಿ ಕಲೆ, ಸಾಹಿತ್ಯ, ವಿಜ್ಞಾನ, ತಂತ್ರಜ್ಞಾನ, ಹವಾಮಾನ ಬದಲಾವಣೆ, ನಾಡು ನುಡಿಯ ಚಿತ್ರಣ ಸೇರಿದಂತೆ ಪಶ್ಚಿಮ ಘಟ್ಟದ ವನ್ಯಜೀವಿ ಲೋಕವೇ ಅನಾವರಣಗೊಂಡಿತ್ತು. ನೋಡುಗರನ್ನ ಕೈ ಬೀಸಿ ಕರೆಯುತ್ತಿರುವಂತಹ ವನ್ಯಜೀವಿ ವ್ಯಾಖ್ಯಾನ ಕೇಂದ್ರ ಕುರಿತ ಸ್ಟೋರಿ ಇಲ್ಲಿದೆ ನೋಡಿ. ಶಿವಮೊಗ್ಗ ನಗರದ ಮಹಾತ್ಮ ಗಾಂಧಿ ಪಾರ್ಕ್ನಲ್ಲಿ ವನ್ಯಜೀವಿ ವ್ಯಾಖ್ಯಾನ ಕೇಂದ್ರ ಹಾಗೂ ವಿಜ್ಞಾನ ಉದ್ಯಾನವನ ನಿರ್ಮಾಣ ಮಾಡಲಾಗಿದೆ. ವನ್ಯಜೀವಿ ವ್ಯಾಖ್ಯಾನ ಕೇಂದ್ರ ಮಕ್ಕಳ ಜ್ಞಾನಾರ್ಜನೆಗೆ ಸಹಕಾರಿಯಾಗಲಿದೆ. ಅಂದಾಜು 8.58 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೇಂದ್ರ ಸರ್ಕಾರದ ಪರಿಸರ ಶಿಕ್ಷಣ ಕೇಂದ್ರ ಹಾಗೂ ಶಿವಮೊಗ್ಗ ಸ್ಮಾರ್ಟ್ ಸಿಟಿ ವತಿಯಿಂದ ಸೆಂಟರ್ ಫಾರ್ ಎನ್ವಿರಾನ್ಮೆಂಟ್ ಎಜುಕೇಷನ್ ಅವರ ಸಹಯೋಗದಲ್ಲಿ ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ಪಶ್ಚಿಮ ಘಟ್ಟದಲ್ಲಿ ಕಂಡುಬರುವ ಅಪರೂಪದ ಪ್ರಾಣಿ ಹಾಗೂ ಪಕ್ಷಿ ಸಂಕುಲವನ್ನ ಕಣ್ಣಿಗೆ ನೈಜವಾಗಿ ಕಟ್ಟುವಂತೆ ವನ್ಯಜೀವಿ ಲೋಕವನ್ನ ಅನಾವರಣಗೊಳಿಸಲಾಗಿದೆ. ಫಸ್ಟ್ ಹಾಲಲ್ಲಿ ಬಂದ್ಬಿಟ್ರೆ ವೆಸ್ಟರ್ನ್ ಘಾಟ್ಸ್ ಬಗ್ಗೆ ಆಗಲಿ, ತುಂಗಾಭದ್ರಾ ರಿವರ್ ಆಗಲಿ ನಮ್ಮ ಥ್ರೂ ಎಲ್ಲೆಲ್ಲಿ ಪಾಸ್ ಆಗುತ್ತೆ ಅಂತ ಜಸ್ಟ್ ನಮ್ಮ ರಿವರ್ ಮಾಡಲ್ ಇಟ್ಟಿದ್ದಾರೆ. ಥ್ರೂ ಸೆಕೆಂಡ್ ರೂಮಿಗೆ ಹಾಲಲ್ಲಿ ಬಂತು ಅಂದರೆ ಈಗ ನಮ್ಮ ಕರ್ನಾಟಕ ಕಲ್ಚರ್ ಆಗಲಿ, ಹಿಸ್ಟ್ರಿ ಆಗಲಿ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದಾರೆ. ಲೈಕ್ ಥರ್ಡ್ ರೂಮಿಗೆ ಬಂದರೆ ಒಂದು ಇಮರ್ಸಿವ್ ಫಾರೆಸ್ಟ್ ಯಾವ ರೀತಿ ಫೀಲ್ ಆಗುತ್ತೆ, ಲೈಕ್ ನೈಟ್ ಟೈಮ್ ಫಾರೆಸ್ಟ್ ವಿತ್ ಅನಿಮಲ್ಸ್ ಬಾರ್ಕಿಂಗ್ ಸೌಂಡ್ಸ್ ಯಾವ ರೀತಿ ಫೀಲ್ ಆಗುತ್ತೆ, ಲೈಕ್ ಕಿಡ್ಸ್ ಎಲ್ಲ ಎಂಜಾಯ್ ಮಾಡೋದಾಗಿರ್ಬೋದು, ರಿಯಲ್ ಫಾರೆಸ್ಟ್ ಥರನೇ ಫೀಲ್ ಆಗುತ್ತೆ. ಇನ್ನು ಈ ವನ್ಯಜೀವಿ ವಿಶ್ಲೇಷಣಾ ಕೇಂದ್ರದ ಒಳಗೆ ಹೋದ್ರೆ ನಿಮಗೆ ಮರಿಗಳೊಂದಿಗೆ ಇರುವ ಹುಲಿ ಸ್ವಾಗತ ಕೋರಲಿದೆ. ಮೊದಲನೆಯದಾಗಿ ನೀವು ಶಿವಮೊಗ್ಗ ಜಿಲ್ಲೆಯ ಸಂಪೂರ್ಣ ಚಿತ್ರವನ್ನ ನೋಡಬಹುದು. ಪಶ್ಚಿಮ ಘಟ್ಟದ ದಟ್ಟ ಕಾನನದೊಳಗೆ ಇರುವ ಅಪರೂಪದ ಜೀವಿಗಳು ಸೇರಿದಂತೆ ಇಲ್ಲಿ ನದಿಗಳ ಕುರಿತು ಮುಖ್ಯ ಮಾಹಿತಿಯನ್ನು ನೀಡಲಾಗಿದೆ. ಮಕ್ಕಳಿಗೆ ಸಾಹಿತ್ಯ, ವಿಜ್ಞಾನದ ಮಾಹಿತಿ ಒಳಗೊಂಡ ಸಮಗ್ರ ಚಿತ್ರಣ ಒಳಗೊಂಡಿದೆ. ಶಿವಮೊಗ್ಗದ ಗಾಂಧಿ ಪಾರ್ಕ್ನಲ್ಲಿ ಸೈನ್ಸ್ ಎಕ್ಸಿಬಿಷನ್ ಏನು ಪಾರ್ಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಇದರಲ್ಲಿ ಕೇವಲ ಸೈನ್ಸಿಗೆ ಮಾತ್ರ ಸಂಬಂಧಪಡದೆ ಎನ್ವಿರಾನ್ಮೆಂಟ್ ಸೈನ್ಸು, ಫಿಸಿಕ್ಸು, ಜಿಯೋಗ್ರಫಿ ಮತ್ತು ಬಯಾಲಜಿ ಇದಕ್ಕೆ ಸಂಬಂಧಪಟ್ಟಂಥ ಕೆಲವು ಕಾನ್ಸೆಪ್ಟ್ಗಳನ್ನ ಡೆವಲಪ್ ಮಾಡಿದ್ದಾರೆ. ಅದ್ಭುತವಾಗಿ ಅಂದರೆ ಪ್ರಾತ್ಯಕ್ಷಿಕೆಗಳು ಇದರಲ್ಲಿದೆ. ನಿಮಗೆ ನೈಜ ಅನುಭವವನ್ನು ತಂದುಕೊಡ್ತವೆ. ಕಾಡಂದರೆ ಹೇಗೆ, ಒಟ್ಟಾರೆ ಕಲೆ, ಸಾಹಿತ್ಯ, ವಿಜ್ಞಾನದ ಸಮಗ್ರ ಮಾಹಿತಿ ಇರುವ ವನ್ಯಜೀವಿ ವ್ಯಾಖ್ಯಾನ ಕೇಂದ್ರವು ಮಕ್ಕಳು ಸೇರಿದಂತೆ ದೊಡ್ಡವರನ್ನು ಸಹ ಕೈಬೀಸಿ ಕರೆಯುತ್ತಿದೆ. ಬಹಳ ಮುಖ್ಯವಾಗಿ ನೀರು ಹೇಗೆ ಉತ್ಪಾದನೆ ಆಗುತ್ತದೆ, ವಾತಾವರಣದಲ್ಲಿ ಆಮ್ಲಜನಕ, ಕಾರ್ಬನ್ ಡೈಆಕ್ಸೈಡ್ ಎಷ್ಟಿದೆ ಎಂಬುದನ್ನು ತಿಳಿಯಬಹುದಾಗಿದೆ. ಇದು ಮಕ್ಕಳಿಗೆ ಕುತೂಹಲ ಹೆಚ್ಚಿಸಿದೆ. ಸಾವಂತ್, ಗ್ಯಾರಂಟಿ ನ್ಯೂಸ್, ಶಿವಮೊಗ್ಗ.